ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಗೌರಿ ಗಣೇಶ ಹಬ್ಬ. ಸೊ ಬನ್ನಿ ನಮ್ಮ ಏರಿಯಾದಲ್ಲಿ ಯಾವ ಥರ ಗಣೇಶನ ಕೂಡಿಸಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ. ಸೊ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೂ ತುಂಬ ಇಷ್ಟ ಆಯಿತು ಇದು. ಇವತ್ತು ಶನಿವಾರ ಆಗಿರೋದ್ರಿಂದ ಅಲ್ಲೇ ಶನೀಶ್ವರ ದೇವಸ್ಥಾನಕ್ಕೂ ವಿಸಿಟ್ ಮಾಡಿದ್ವಿ. ಸೊ ಅಲ್ಲಿ ದೇವಸ್ಥಾನದಲ್ಲಿ ಇಟ್ಟಿರೋ ಮಣ್ಣಿನ ಗಣೇಶನ ನೋಡ್ಬೋದು. ನೀವು ನೋಡ್ಬೋದು ಜನ ಹೇಗೆ ಗಣೇಶ ಮೂರ್ತಿ ಮುಂದೆ ನಿಂತು ಫೋಟೋಸು ಮತ್ತು ವಿಡಿಯೋಸನ್ನು ತಗೊಳ್ತಾ ಇದ್ದಾರೆ ಅಂತ. ನೀವು ನೋಡ್ಬೋದು ಪೂರ್ತಿ ರಸ್ತೆ ಉದ್ದಕ್ಕೂ ಲೈಟ್ಸು ಮತ್ತು ಡೆಕೋರೇಷನ್ ಮಾಡಿ ಯಾವ ಥರ ಮಾಡಿದಾರಂತ. ನೀವು ನೋಡ್ಬೋದು ನಾನು ರೇನೂ ಗಣೇಶ ಮೂರ್ತಿ ಮುಂದೆ ನಾವು ವಿಡಿಯೋಸು ಫೋಟೋಸನ್ನು ತೆಗೆದುಕೊಂಡಿದ್ವಿ. ಶನಿವಾರ ಆಗಿರೋದ್ರಿಂದ ಅಲ್ಲೇ ಇರೋ ಆಂಜನೇಯ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟು ದರ್ಶನ ತೊಗೊಂಡು ಬಂದ್ವಿ. ನೀವು ನೋಡ್ಬೋದು ಯಾವ ಥರ ಪಟಾಕಿ ಸಿಡಿಸಿ ಗಣೇಶ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ನಾವು ಅಲ್ಲೇ ಇರೋ ಮತ್ತೊಂದು ಗಣೇಶ ವಿಗ್ರಹ ನೋಡ್ಲಿಕ್ಕೆ ಹೋದ್ವಿ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಅಲ್ಲೇ ಭಜನೆ ಮತ್ತು ಕೀರ್ತನೆಯನ್ನು ಏರ್ಪಡಿಸಿದ್ರು. ನೀವು ನೋಡ್ಬೋದು ಯಾವ ಥರ ಅಂತ. ಅಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದರು. ನಾನು ಮತ್ತು ರೇನು ಪ್ರಸಾದನ ತೆಗೆದುಕೊಂಡ್ವಿ. ನೀವು ನೋಡ್ಬೋದು ಯಾವ ಥರ ಹೊರಗಿನಿಂದ ಡೆಕೋರೇಷನ್ ಕಾಣ್ತಾ ಇದೆ ಅಂತ. ದರ್ಶನ ಎಲ್ಲ ಆದಮೇಲೆ ನಮಗೆ ಹಸಿವಾಗಿತ್ತು. ಸೊ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ನಾವು ಅಲ್ಲೇ ಇರೋಂಥ ಒಂದು ರೆಸ್ಟೋರೆಂಟ್ಗೆ ಹೋದ್ವಿ. ನನಗೆ ಜಾಸ್ತಿ ಹಸಿವಿಲ್ಲ ಅಂತ ಒಂದೇ ಪಾನಿಪುರಿನ ಆರ್ಡರ್ ಮಾಡಿದ್ವಿ. ನೀವು ನೋಡ್ಬೋದು. ಚಾಟ್ಸ್ ಆದಮೇಲೆ ಲಸ್ಸಿ ಕುಡಿದ್ವಿ. ಚಾಟ್ಸ್ ಆದಮೇಲೆ ದೋಸೆ ತಿನ್ಬೇಕು ಅನ್ನಿಸ್ತಾ ಇತ್ತು. ದೋಸೆನೂ ಆರ್ಡ್ರ್ ಮಾಡಿ ದೋಸೆ ತಿಂದು ಟೀ ಕುಡಿದು ನಾವು ಮನೆಗೆ ಬಂದ್ವಿ. ಮನೆಗೆ ಬರುವವರೆಗೆ 10:30 ಆಗಿತ್ತು. ಇದು ಇವತ್ತಿನ ಮಿನಿ ಬ್ಲಾಗು. ನೀವು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಮಿನಿ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಮತ್ತು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭರಾತ್ರಿ.